ಗ್ರಾಹಕರ ಹಕ್ಕುಗಳ ರಕ್ಷಣೆ ಎಲ್ಲರ ಹೊಣೆಯಾಗಿದೆ. ಗ್ರಾಹಕರು ತಮ್ಮ ಹಕ್ಕುಗಳು ಹಾಗೂ ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಜ್ಞಾನ ಬೆಳೆಸಿಕೊಳ್ಳಬೇಕು ಎಂದು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ಕೆ.ವಿ. ಸುರೇಂದ್ರಕುಮಾರ್ ಅವರು ಹೇಳಿದರು. ಡಿಸೆಂಬರ್ 24ರ ಬುಧವಾರದಂದು ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ, ಆರೋಗ್ಯ, ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕಾನೂನು ಮಾಪನಶಾಸ್ತ್ರ ಇಲಾಖೆ, ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ 2025ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಗ್ರಾಹಕ ಹಕ್ಕುಗಳ ಬಗ್ಗೆ ತಿಳಿಯುವುದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ಖರೀದಿದಾರನ ಯೋಗಕ್ಷೇಮದ ದೃಷ್ಟಿಯಲ್ಲಿ ಗ್ರಾಹಕ ಹಕ್ಕುಗಳ ಬಗ್ಗೆ ಅರಿಯುವುದು ಅವಶ್ಯಕತೆ ಇದೆ. ಗ್ರಾಹಕರ ರಕ್ಷಣೆ ಸಮಾಜದ ಧ್ವನಿಯಾದಾಗ ಮಾತ್ರ ಗ್ರಾಹಕ ಸಂರಕ್ಷಣೆ ಸಾಧ್ಯ ಎಂದರು. ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯ ಈಗ ಬೇರೆ ಕಾರ್ಯಕ್ರಮ ಮತ್ತೆ ನ್ಯಾಯಾಧೀಶರಿಗೆ ಅಲ್ಲಿ ಒಂದು ಒತ್ತಡ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಒಂದು ಇಲಾಖೆ ವತಿಯಿಂದ ಅವರಿಗೆ ಒಂದು ವಂದನೆಗಳು ತಿಳಿಸಿ ಅವ್ರನ್ನ ಬೇರೆ ಕಡೆ ಬೆಂಕಿ ಏನು ಸ್ಪ್ರೆಡ್ ಆಗಲ್ಲ. ಒಂದ್ಸಲ ಬ್ಲಾಕ್ ಆದ್ಮೇಲೆ ಒಂದ್ಸಲ ಇದು ಬೇಕಾಗ್ತದೆ. 14 kg ನಿಮ್ಗೆ 880 ಡೆಪಾಸಿಟ್ ಜಾಸ್ತಿ ಇರ್ತದೆ. ಡೆಪಾಸಿಟ್ 800 ಜಾಸ್ತಿ ಎಷ್ಟು ಗ್ರಾಮ್ ಇದೆ? 800 200 ಡೆಪಾಸಿಟ್ 3000 ಡೆಪಾಸಿಟ್ ಅಷ್ಟೇ. ಇದಕ್ಕೆ ಡಿಫ್ರೆಂಟ್. ಬಾಕಿ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ತಿಳ್ಕೊಳ್ಳೋಂಥದ್ದು ಬಹಳ ಪ್ರಾಮುಖ್ಯತೆ ಪಡೆದಿರುತ್ತೆ. ಈಗ ನಾವು ನಮ್ಮ ದೇಶದಲ್ಲಿ ಹೋದಾಗ ನಾವು ಭಾರತದ ಸಂವಿಧಾನ ಅಂತ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದೇನು ಬಹಳ ಮುಖ್ಯವಾಗಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಅದೇ ರೀತಿನೇ ಗ್ರಾಹಕರಿಗೂ ಕೂಡ ನಮ್ಮ ಹಕ್ಕುಗಳು ಅನ್ನೋದು ಇದೆ. ಆ ಹಕ್ಕುಗಳನ್ನ ನಾವು ತಿಳ್ಕೋಬೇಕು. ಆ ಹಕ್ಕುಗಳನ್ನ ನಮ್ಗೆ ಆ ಹಕ್ಕುಗಳಿಗೆ ಚ್ಯುತಿ ಬರ್ದಂಗೆ ನಾವು ಅದನ್ನ ನೋಡ್ಕೋಬೇಕಾಗುತ್ತೆ. ನಾವು ಎಷ್ಟೋ ಸಲ ಹೇಳ್ಕೊಳ್ಳೋದು ಕಾನೂನಲ್ಲಿ ನಮ್ಗಿದ್ ಗೊತ್ತಿಲ್ಲ ಅಂತ. ನೀವು ನ್ಯಾಯಾಲಯಗಳಲ್ಲಿ ನೋಡ್ಬೋದು, ಕೆಲವೊಂದು ಟೈಮಲ್ಲಿ ಅವರು ಕೆಲವು ಕೇಸುಗಳಲ್ಲಿ ಹೇಳ್ತಾರೆ ನನ್ಗೆ ಗೊತ್ತಿರ್ಲಿಲ್ಲ ಅದು ಮಾಡಿಬಿಟ್ಟೆ ಅಂತ. ಈ ಕೆಲವು ಈ ಕ್ರಿಮಿನಲ್ ಪ್ರಕರಣಗಳಾಗ್ಬೋದು, ಬೇರೆ ಇನ್ನೇನೋ ಆಗ್ಬೋದು, ಅದಕ್ಕೆ ಹೇಳ್ತಾರೆ ಸರ್ ನನ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಅದು ನನ್ಗೆ ಗೊತ್ತಿರಲಿಲ್ಲ, ಮಾಡಿರೋ ತಪ್ಪು ನನ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ನ್ಯಾಯಾಂಗ ಇಲಾಖೆಯಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಒಂದು ಇದು ಮಾಡಿ ಕಾನೂನಿನ ಅರಿವು ಮತ್ತು ನೆರವು ಅನ್ನೋದನ್ನ ಘೋಷಣೆ ಮಾಡಿ ಇವತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕಾನೂನು ತಿಳ್ಕೋಬೇಕು. ನನ್ಗೆ ಗೊತ್ತಿಲ್ಲ ನಾನು ತಪ್ಪು ಮಾಡಿದೆ ಅಂತ. ನೀವು ಕಾನೂನಲ್ಲಿ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಕಾನೂನು ತಿಳ್ಕೊಳ್ಳೇಬೇಕಾಗತ್ತೆ. ನಮ್ಮಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಈಗ ಈ ಹಕ್ಕುಗಳು ಈ ಗ್ರಾಹಕರು ಹೇಗೆ ಅಂದ್ರೆ ಈಗ ನ್ಯಾಯಾಧೀಶರು ಆಗ್ಲೇ ಹೇಳಿದ್ರು, ಗ್ರಾಹಕರು ನಮ್ಮ ಕಿಂಗ್ ಅಂತ, ರಾಜ ಅಂತ. ಅದೇ ರೀತಿ ಇದನ್ನ ಗಾಂಧಿನೇ ಹೇಳಿರ್ತಕ್ಕಂಥದ್ದು, ಗ್ರಾಹಕ ರಾಜ, ಗ್ರಾಹಕರ ಕಾಯ್ದೆ ನಮ್ಮ ಬೆನ್ನೆಲುಬು. ಕಾಯ್ದೆ ಇಲ್ಲದೆ ಇದ್ರೆ, ಈ ಕಾನೂನುಗಳು ಅನ್ನೋದು ಇಲ್ಲದೆ ಇದ್ದಿದ್ರೆ ನಮಗೆ ಅದಕ್ಕೆ ಒಂದು ಅಡೆತಡೆ, ಆ ತಪ್ಪು ಒಪ್ಪುಗಳನ್ನ ಸರಿಪಡಿಸುವಂತ ಒಂದು ಅವಕಾಶ ಇರ್ತಾ ಇರಲಿಲ್ಲ. ಹಾಗಾಗ್ಲೇ ಆ ಒಂದು ಕಾರಣದಿಂದನೇ ಇದು ವಿಶ್ವದಲ್ಲಿ ಫಸ್ಟ್ ಆಗಿದ್ದು 1960ರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನು ಮಾಡಿದ್ರು. ಬಟ್ ಅಷ್ಟು ಅದು ಎಫೆಕ್ಟಿವ್. ವಿಜ್ಞಾನಿಗಳು ತಂತ್ರಜ್ಞಾನದಿಂದ ಇಡೀ ವಿಶ್ವವನ್ನೇ 100% ಅದು ವ್ಯಾಪ್ತಿ ಇದೆ ಅಂತಂದ್ರೆ ಅದು ಡಿಜಿಟಲ್ ಯುಗ ಅಂತ ಹೇಳಕ್ಕೆ ನಾನು ಬಯಸುತ್ತೇನೆ. ಬಂಧುಗಳೇ, ಸ್ವತಂತ್ರಕ್ಕಿಂತ ಮೊದಲು, ಸ್ವತಂತ್ರದ ನಂತರ ಸಹ ನಮ್ಮ ಭಾರತದಲ್ಲಿ ಅನೇಕ ಕಾಯ್ದೆಗಳು ಇದ್ದವು. ಆದರೆ ಗ್ರಾಹಕರಿಗೆ ಸಂಬಂಧಪಟ್ಟಂತ ಕಾಯ್ದೆ ಮಾತ್ರ ಸ್ಪೆಸಿಫಿಕ್ ಆಗಿ ಇದ್ದಿದ್ದಿಲ್ಲ. ಈಗೇನು ಸರ್ ಏನು ಹೇಳಿದ್ರು, ಸಿವಿಲ್ ಅಥವಾ ಕ್ರಿಮಿನಲ್ ಸಂಬಂಧಪಟ್ಟದಲ್ಲಿ ಯಾರು ಗ್ರಾಹಕರನ್ನ ನ್ಯಾಯಾಲಯಕ್ಕೆ ಹೋಗ್ಬೇಕಂತಂದ್ರೆ
ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಬೇಕಾಗ್ತಿತ್ತು. ನಂತರ 1960ರ ದಶಕದಲ್ಲಿ ಅಂದ್ರೆ 60-65 ವರ್ಷಗಳ ಹಿಂದುಗಡೆ ಅಂತಾರಾಷ್ಟ್ರೀಯದಲ್ಲಿ ಅಮೆರಿಕದಲ್ಲಿ ಇದು ಮೊದಲನೇದಾಗಿ ಹುಟ್ಟಿತು. ಅಲ್ಲಿ ಆಗಿನ ಅಧ್ಯಕ್ಷರಾದಂಥ ಜಾನ್ ಎಫ್ ಕೆನೆಡಿ ಅವರು ಗ್ರಾಹಕರಿಗಾಗಿ ಅನ್ಯಾಯವಾದಾಗ ಅವರು ಪರಿಹಾರ ಎಲ್ಲಿ ಕಂಡುಕೊಡ್ಬೇಕಂತ ಯೋಚನೆ ಮಾಡಿದಾಗ ಆಗಿನ ಸ್ಪೆಸಿಫಿಕ್ ಆಗಿ ಗ್ರಾಹಕರಿಗೆ ಒಂದು ನ್ಯಾಯಾಲಯ ಸ್ಥಾಪಿಸಬೇಕಂತಂದು 1960ರ ದಶಕದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಲ್ಲಿ ಸ್ಥಾಪನೆ ಆಯಿತು. ಗ್ರಾಹಕರಿಗಾಗಿ ಒಂದು ಸ್ಪೆಸಿಫಿಕ್ ಕೋರ್ಟ್ ಅನ್ನು ಇರಬೇಕಂತ ಮಾಡಿದ್ರು. ನಂತರ ಭಾರತದಲ್ಲಿ ಅನೇಕ ಕಾಯ್ದೆಗಳು ಇದ್ರೂ ಸಹ ಭಾರತದಲ್ಲಿ 1986ಕ್ಕಿಂತ ಮುಂಚೆಗೆ ಗ್ರಾಹಕರಿಗೂ ಒಂದು ವಿಶೇಷವಾಗಿ ನ್ಯಾಯಾಲಯ ಸ್ಥಾಪನೆ ಮಾಡೋಣ ಅಂತಂದು 1986ರಲ್ಲಿ ಭಾರತದಲ್ಲಿ ಇದು ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಬಂತು. ಇದೇ ದಿವಸದಂದು 1986 ಡಿಸೆಂಬರ್ 24ರಂದು ನಮ್ಮ ಆಗಿನ ರಾಷ್ಟ್ರಾಧ್ಯಕ್ಷರು ಇದಕ್ಕೆ ಅಂಕಿತ ಹಾಕಿದ್ರು. ಅವರ ಅಂಕಿತ ಹಾಕಿದ ಸವಿ ನೆನಪಿಗಾಗಿ ಇಂದು ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗ್ತದೆ. ಬಂಧುಗಳೇ, ಕಾಲಕ್ಕೆ ತಕ್ಕಂತೆ ಅನೇಕ ಬದಲಾವಣೆ ಆಗ್ತದೆ. ಈಗಾಗಲೇ ಹೇಳಿದ್ರು, ಇಂದಿನ ದಿನಗಳಲ್ಲಿ ವಸ್ತುಗಳನ್ನು ಕೊಂಡು ವಸ್ತುಗಳನ್ನು ತಗೋಬೇಕಾಗ್ತಿತ್ತು. ನಂತರ ದುಡ್ಡಿನ ವ್ಯವಹಾರನೂ ಆಯ್ತಂತ. ಈಗ ತಮಗೆ ಗೊತ್ತಿರೋಗೆ ಆ ದುಡ್ಡನ್ನು ಬೇಕಾಗಿಲ್ಲ. ಡಿಜಿಟಲ್ ಆ್ಯಪ್ ಮೂಲಕ ನಾವು ಕೊಂಡ್ಕೊಂಡ ವಸ್ತುಗಳನ್ನು ಏನು UPI, Paytm ಆದ ಮೂಲಕ ವ್ಯವಹಾರವನ್ನು ನಾವು ಈಗ ಸಿಸ್ಟಮ್ ಬಂದಿದೆ. ಅದೇ ರೀತಿಯಲ್ಲಿ ಈಗ ಆಧುನಿಕ ಸಿಸ್ಟಮ್ ಬಂದಿದ್ದಂದ್ರ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪತ್ತು ಮಾಡಿರುವ ಆರೋಪದ ಮೇಲೆ ಲೋಕಾಯುಕ್ತ ಬೆಳಬೆಳಗ್ಗೆ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆ RWS AEE ಬಿ ವಿಜಯಲಕ್ಷ್ಮಿ ಎಂಬುವರ ಮನೆ ಕಚೇರಿ ಸೇರಿ 5 ಕಡೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಸಿಂಧನೂರು AEE ಆಗಿರುವ ವಿಜಯಲಕ್ಷ್ಮಿ ಅವರು ರಾಯಚೂರು ನಗರದ IDS MT ಲೇಔಟ್ ಮತ್ತು ಗಂಗಾ ಪರಮೇಶ್ವರಿ ಲೇಔಟ್ ಮನೆಗಳ ತಪಾಸಣೆ ನಡೆಸಲಾಗಿದೆ. ಅಲ್ಲದೆ ಯಾದಗಿರಿ, ಜೋಳದಡಗಿ ಹಾಗೂ ಸಿಂಧನೂರು ನಗರ RWS ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗುತ್ತಿದೆ. ಮನೆ ನಿವೇಶನ, ಬ್ಯಾಂಕ್ ದಾಖಲೆ ಹಾಗೂ ಚಿನ್ನಾಭರಣದ ಪರಿಶೋಧನೆ ನಡೆಸಲಾಗಿದೆ. ಸರಿಸುಮಾರು 49 ಕಡೆ ಆಸ್ತಿ ಹೊಂದಿರುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ರಾಯಚೂರು ಲೋಕಾಯುಕ್ತ SP ಸತೀಶ್ ಚಿಟಗುಪ್ಪಿ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದ್ದು, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳ ತಂಡ ಪರಿಶೋಧನೆ ಗ್ರಾಹಕರ ಹಕ್ಕುಗಳು ಮತ್ತು ಅವರ ಡ್ಯೂಟೀಸ್ನ ನೆರಪಾಡುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಕನ್ಸ್ಯೂಮರ್ ಡೇ ಅಂತ ಆಚರಣೆ ಮಾಡಲಾಗ್ತಿದೆ. ಥೀಮು ತುಂಬಾ ಚೆನ್ನಾಗಿದೆ. ಯಾವಾಗ ಕೊರೋನಾ ಬಂದು ನಾವು ನಮ್ಮ ನ್ಯಾಯಾಲಯಗಳಲ್ಲಿ ಮತ್ತು ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಈ ಒಂದು ಡಿಜಿಟಲೈಸೇಷನ್ ಶುರುವಾಗ್ಬಿಟ್ಟದ. ನಮ್ಮ ನ್ಯಾಯಾಲಯಗಳಲ್ಲೂ ಕೂಡ ಥ್ರೂ VC ಮೂಲಕ ನಾವು ಟ್ರಾನ್ಸಾಕ್ಷನ್ ತಗೋತಾ ಇದ್ದೀವಿ. ಅದೇ ರೀತಿ ಕನ್ಸ್ಯೂಮರ್ ಕೋರ್ಟಲ್ಲೂ ಕೂಡ ಡಿಜಿಟಲೀಕರಣ ನಡೆದ. ಕನ್ಸ್ಯೂಮರ್ ಕೋರ್ಟ್ ಒಳಗ ಕೇಸ್ ನಡೆಸೋದು ಬಹಳ ಸುಲಭ. ಅವ್ರಿಗೆ ಅವ್ರದೇ ಆದಂತಹ ಒಂದು ಪ್ರೊಸೀಜರ್ ಅದ. ಆ ಪ್ರೊಸೀಜರ್ ಪ್ರಕಾರ ನಾವು ಕೇಸ್ ನಡೆಸ್ಬಿಟ್ಟಿವಿ ಅಂದ್ರೆ ಮುಗಿದೋಯ್ತು. ನಮ್ಮ ನ್ಯಾಯಾಲಯಗಳಲ್ಲಿ ಪ್ರೊಸೀಜರ್ ಅದ. ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಇರ್ಬೋದು, ಮತ್ತು ಕ್ರಿಮಿನಲ್ ಕೇಸ್ಗೆ ಬಂದ್ರೆ ಈಗ ಹೊಸದಾಗಿ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂವಿಧಾನ ಒಂದು CRPC ಅಂತ ಇತ್ತು. ಅದನ್ನ ನಾವು ಓದಿ ಕೇಸ್ ನಡೆಸಬೇಕಾಗುವಂತಹ ಪರಿಸ್ಥಿತಿ ಇತ್ತು. ಬಟ್ ಈ ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಯಾರು ಬೇಕಾದವರು ನೀವು ಕೂಡ ಯಾವುದೇ ಒಂದು ಸಹಾಯದ ನೀವು ಕೇಸ್ ನಡೆಸ್ಬೋದು. ಹೇಗಪ್ಪ ಅಂದ್ರೆ ಮೊದಲು ಕಂಪ್ಲೇಂಟ್ ನಾ ಏನ್ ಹೇಳ್ತಾ ಇದ್ದೀನಿ, ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರಿ. ಮೊದಲು ಕಂಪ್ಲೇಂಟ್ ಫೈಲ್ ಮಾಡ್ತೀವಿ. ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ಎವಿಡೆನ್ಸ್ ಒಳಗ ನೀವೇನಲ್ಲಿ ಕೋರ್ಟಿಗೆ ಹೋಗಿ ಓರಲ್ ಆಗಿ ಹೇಳುವುದೇನು ಕಾರಣ ಇಲ್ಲ. ನಿಮ್ದೇನದ ಒಂದು ಎಫಿಡೇವಿಟ್ ಅದನ್ನ ಕನ್ಸ್ಯೂಮರ್ ಕೋರ್ಟ್ ಒಳಗೆ ಹಾಕಿದ್ರೆ ಸಾಕು. ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅವೆಲ್ಲ ಏನಿರಂಗಿಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಬಂತಂದ್ರೆ ವಕೀಲರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಪರಿಸ್ಥಿತಿ ಇರ್ತದೆ. ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿರಂಗಿಲ್ಲ. ನೀವು ಎಫಿಡೇವಿಟ್ ಹಾಕಬೇಕು, ಆರ್ಗ್ಯುಮೆಂಟ್ಸ್ ಮಾಡಬೇಕು, ಜಡ್ಜ್ಮೆಂಟ್ ಬರ್ತದೆ. ಮತ್ತು ಇನ್ನೊಂದು ಏನಂದ್ರೆ ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ನ್ಯಾಯ ತ್ವರಿತವಾಗಿ ಸಿಗ್ತದೆ.
ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಕೇಸ್ ನಡೆಸ್ಬೋದು. ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನನ್ನು ಮರಕ್ಕೆ ನೇತು ಹಾಕಿ ಸಚಿವ ದಹನ ಮಾಡಿದ್ದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮಹಮ್ಮದ್ ಯೂನಿಸ್ ಪ್ರಕೃತಿ ದಹಿಸಿ ಜನ ಆಕ್ರೋಶ ಹೋರಾಟ ಹಮ್ಮಿಕೊಳ್ಳಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂ ವ್ಯಕ್ತಿಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಹತ್ಯೆಯ ಹಿಂದೆ ಇರುವವರ ವಿರುದ್ಧ ಬಾಂಗ್ಲಾದೇಶದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಜಿಹಾದಿಗಳಿಗೆ ಧಿಕ್ಕಾರ, ಧರ್ಮದ್ರೋಹಿಗಳಿಗೆ ಧಿಕ್ಕಾರ, ದೇಶದ್ರೋಹಿಗಳಿಗೆ ಧಿಕ್ಕಾರ ಎಂದು ಪ್ರತಿಭಟನಾ ನಿರತರು ಘೋಷಣೆಗಳನ್ನು ಕೂಗಿದರು. ನಂತರ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮಹಮ್ಮದ್ ಯೂನಿಸ್ ಅವರ ಭಾವಚಿತ್ರಯುಳ್ಳ ಪ್ರಕೃತಿಗೆ ಬೆಂಕಿ ಹಚ್ಚಿ ಬಾಂಗ್ಲಾದೇಶದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ರವಿಕೃಷ್ಣ, ರವಿಕುಮಾರ್, ಬಸವರಾಜ, ಬಸವ, ಶರಣಬಸವ, ನಾಗರಾಜ ಬಾಲ್ಕಿ, ಸಾಯಿ ರೆಡ್ಡಿ, ರಾಜೇಂದ್ರ ಹರವಿ, ಶರಣು, ಉದಯ್, ಸುನಿಲ್ ರೆಡ್ಡಿ, ಶ್ರೀನಿವಾಸ್ ಯಾದವ್, ಚಂದ್ರಶೇಖರ್, ಅಶ್ವಿನಿ ಇತರರು ಉಪಸ್ಥಿತರಿದ್ದರು. ಎಲ್ಲ ತಿಳಿದಿರುವಂತೆ ಏನು ಬಾಂಗ್ಲಾದಲ್ಲಿ ಈ ಹಿಂದೂ ಸಮಾಜದ ಯುವಕ ದೀಪು ಚಂದ್ರದಾಸ್ ಮೇಲೆ ಹಲ್ಲೆ ಆಗಿದೆಯಲ್ಲ, ಇದು ಒಂದು ಪೂರ್ವ ನಿಯೋಜಿತ ಹಲ್ಲೆಯಾಗಿದ್ದು ಇದೊಂದು ಜನಸೈಡ್ ಅಂತ ಅಂತೀವಿ ನಾವು. ಅವರು ದೀಪು ಚಂದ್ರದಾಸ್ ಅವರು ಹೇಳಿದ್ದು ಎಲ್ಲ ಧರ್ಮದವರಿಗೆ ಅವರದೇ ಆದ ಅಭಿಮಾನ ಇರುತ್ತೆ ಅಂತ. ಆದರೆ ಅದನ್ನ ಬೇರೆ ರೀತಿ ರೂಪಿಸಿ ಏನು ಕೊಲೆ ಮಾಡಿದಾರೆ ಅತ್ಯಂತ ಹೀನ ಕೃತ್ಯ ಇದು ಸರ್ವ ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗ್ತಾ ಇದೆ. ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ಹಿಂದೂ ಧರ್ಮ ಇವತ್ತು ಬರೇ ಒಂದು ಧರ್ಮದ ಹೆಸರಿಟ್ಟುಕೊಂಡು ಸನಾತನ ಹಿಂದೂ ಧರ್ಮದ ಗುಡಿಗಾನ ನಾಶ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಹೆಣ್ಣುಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಹಿಂದೂ ಸಮಾಜ ತನ್ನ ಅಸ್ತಿತ್ವವನ್ನು ಕಳ್ಕೋತ. ಅದಕ್ಕೆ ಇದು ಈಗ ನಾವು ಮಾಡಬೇಕಾದ್ರೆ ಹಿಂದೂ ಸಮಾಜ ಈಗ ಎಚ್ಚರಗೋಗ್ಬೇಕು. ಈಗ ಇಷ್ಟು ದಿವಸ ನಾವು ಶಾಂತಿಲಿಂದ ಇದ್ದಿದ್ದು ಸಾಕು. ಈಗ ಸರ್ವ ಹಿಂದೂ ಸಮಾಜ ಜಾಗೃತಗೊಂಡು ನನ್ನ ದೇಶ, ನನ್ನ ಧರ್ಮ ಮತ್ತು ನನ್ನ ಸಮಾಜಕ್ಕಾಗಿ ದುಡಿಯುವಂಥ ಕೆಲಸ ಆಗಬೇಕಂತ ನಾವು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀವಿ. ಅದಕ್ಕೆ ಸರ್ವ ಹಿಂದೂ ಸಮಾಜ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಈ ಡಿಸೆಂಬರ್ 24ಕ್ಕೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಇವತ್ತೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ನಾವು ಸೇರಿರುವಂಥ ಎಲ್ಲ ನನ್ನ ಹಿಂದೂ ಸಮಾಜಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ರಾಯಚೂರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ, ರಾಯಚೂರು ಜಿಲ್ಲಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 28ರಂದು ಬೆಳಗ್ಗೆ 11ಕ್ಕೆ ಪತ್ರಿಕಾ ಭವನದ ಸಭಾಂಗಣದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಜಾಗಟಗಲ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂದು ಬೆಳಗ್ಗೆ 11 ಗಂಟೆಗೆ ನಡೆಯುವ ಕಾರ್ಯಕ್ರಮವನ್ನು ಶ್ರೀ ಎನ್.ಎಸ್. ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಉದ್ಘಾಟಿಸಲಿದ್ದಾರೆ. ಪತ್ರಕರ್ತ ತುರ್ತು ನಿಧಿಗೆ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಎ. ವಸಂತಕುಮಾರ್ ಚಾಲನೆ ನೀಡುವರು. ಸಂಸದರಾದ ಶ್ರೀ ಜಿ. ಕುಮಾರ್ ನಾಯ್ಕ ಅವರು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನ ವೆಬ್ಸೈಟ್ ಲೋಕಾರ್ಪಣೆ ಮಾಡುವರು ಎಂದರು. ಇದರ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ವಿಚಾರ ಹಂಚಿಕೊಳ್ಳಲು ಬಂದಿತ್ತು. ಡಿಸೆಂಬರ್ 28ರಂದು ಪತ್ರಿಕಾ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಸಾಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಜೊತೆಗೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ನಗರದ ಪತ್ರಕರ್ತರ ಒಂದು ತುರ್ತು ನಿಧಿಯನ್ನು ಆರಂಭ ಮಾಡಲಾಗಿದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಎ. ವಸಂತಕುಮಾರ್ ಅವರು
ಈ ಒಂದು ಪತ್ರಕರ್ತರ ಸಂಸ್ಕೃತಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಂತರದಲ್ಲಿ ರಾಯಚೂರು ಸಂಸದರಾದ ಕುಮಾರ್ ನಾಯಕ್ ಅವರು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಕುರಿತಾದ ವೆಬ್ಸೈಟ್ ಅನ್ನು ಸಿದ್ಧ ಮಾಡಲಾಗಿದೆ. ರಾಯಚೂರು ಗಿಲ್ಡ್ ಬಗ್ಗೆ ಇರುವಂಥದ್ದು. ಆ ಒಂದು ವೆಬ್ಸೈಟ್ನ ಲೋಕಾರ್ಪಣೆಯನ್ನು ಕುಮಾರ್ ನಾಯಕ್ ಅವರು ಮಾಡ್ತಿರುವಂಥದ್ದು. ನಂತರದಲ್ಲಿ ಏನು ಪ್ರತಿ ನಾವು ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆಯನ್ನ ಆಚರಿಸ್ತೀವಿ, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಒಂದಷ್ಟು ದತ್ತಿ ಪ್ರಶಸ್ತಿಗಳು ಮತ್ತೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಪ್ರತಿಷ್ಠಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಬಸನಗೌಡ ಸದ್ದಲ್ ಶಾಸಕರು, ರಾಯಚೂರು ಗ್ರಾಮೀಣ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಾಗೂ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ಅದಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಇನ್ನು ಈ ಬಾರಿ ಮತ್ತು ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮತ್ತು ಪತ್ರಿಕಾ ವಿತರಕರು ಕೂಡ ಪತ್ರಿಕೋದ್ಯಮದ ಒಂದು ಭಾಗ ಆಗಿರೋದ್ರಿಂದ ಅವರಿಗೆ ಪತ್ರಿಕಾ ವಿತರಕರಿಗೆ ಜರ್ಕಿನ್ ವಿತರಣೆಯ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಇಟ್ಕೊಳ್ಳಲಾಗಿದೆ. ಇದನ್ನ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ನರಸಿಂಹ ಮಾಡಿಗಿರಿ ಅವರು ಜರ್ಕಿನ್ಗಳನ್ನ ವಿತರಣೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಆರ್ ದೇಸಾಯಿ, ಸ್ಥಾನಿಕ ಸಂಪಾದಕರು, ವಿಜಯವಾಣಿ ಗಂಗಾವತಿ ಆವೃತ್ತಿ ಅವರು ಮುಖ್ಯ ಅತಿಥಿಗಳಾಗಿರಲಿದ್ದಾರೆ. ರಾಯಚೂರಿನ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು, ಸಿಇಒ ಜಿಲ್ಲಾ ಪಂಚಾಯತ್ ಈಶ್ವರ್ ಕುಮಾರ್ ಗಾಂಧೂರ್ ಅವರು, ಮಹಾನಗರ ಪಾಲಿಕೆ ಆಯುಕ್ತರು ಶ್ರೀ ಜುಬಿನ್ ಮೊಹಪಾತ್ರ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ರುಕ್ಮಾದಯ್ ಅವರು, ಮತ್ತು ರಾಯಚೂರಿನ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಡಾಕ್ಟರ್ ಜಿ ಸುರೇಶ್ ಅವರು, ಮತ್ತು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಜಿಲ್ಲಾಧ್ಯಕ್ಷ ಪಿ ಚನ್ನಬಸು ಮಾನವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಪ್ರತಿಷ್ಠಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನು ಈ ಬಾರಿ ಶ್ರೀ ರಘುನಾಥ್ ರೆಡ್ಡಿ ಮನ್ಸ್ಲಾಪುರ್, ಹಿರಿಯ ಉಪ ಸಂಪಾದಕರು, ಪ್ರಜಾಪ್ರಸಿದ್ಧ ದಿನಪತ್ರಿಕೆ ಇವರನ್ನ ಆಯ್ಕೆ. ಶವ ಸಾಗಾಣಿಕೆಗೆ ಉಚಿತವಾಗಿ ಸೇವೆ ಒದಗಿಸಬೇಕಾದ ಶ್ರದ್ಧಾಂಜಲಿ ವಾಹನಕ್ಕೆ ಹಣ ವಸೂಲು ಮಾಡಲಾಗುತ್ತಿದ್ದು, ತಕ್ಷಣವೇ ವಾಹನ ಚಾಲಕನ ವಜಕ್ಕೆ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಮೈದರಕರ್ ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಹೊರಗುತ್ತಿಗೆ ಅವಧಿ ಮುಗಿದರೂ ಅನಧಿಕೃತವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರಿಮ್ಸ್ ಶ್ರದ್ಧಾಂಜಲಿ ವಾಹನ ಚಾಲಕನನ್ನು ಸೇವೆಯಿಂದ ತಕ್ಷಣ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಮೃತದೇಹ ಸಾಗಾಣಿಕೆ ಬದಲಾಗುವ ಶ್ರದ್ಧಾಂಜಲಿ ವಾಹನವು ಸಾರ್ವಜನಿಕರಿಗೆ ಉಚಿತ ಸೇವೆ ನೀಡಬೇಕಾದ ಅತ್ಯಂತ ಸಂವೇದನಾಶೀಲ ಸೇವೆಯಾಗಿದೆ. ಆದರೆ ದುರಾದೃಷ್ಟವಶಾತ್ ಈ ವಾಹನದ ಚಾಲಕನಾದ ಅಬ್ದುಲ್ ಮತೀನ್ ಎಂಬ ವ್ಯಕ್ತಿ ಈ ಸೇವೆಯನ್ನು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲು ಮಾಡುತ್ತಿದ್ದಾನೆ ಎಂದು ಆರೋಪಿಸಿದರು. ಇನ್ನೊಂದು 2-3 ಅವರ ಹೆಸರು ತಗೊಂಡಿದ್ದಾರೆ. ಈಗ ಎಕ್ಸಾಂಪಲ್ ಒಂದು ಸರ್ಕಾರದ ಗಾಡಿ ಏನಾದರೂ ಬೇರೆ ಶವ ಏನಾದ್ರು ತಗೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ಫೋನ್ ನಂಬರ್ ಅದನ್ನೇ ಇರುತ್ತೆ. ಅದಕ್ಕೆ ಫೋನ್ ಮಾಡಿದಾಗ ಬೇರೆ ನಂಬರ್ ಕೊಡಬೇಕು. ಈ 1 ವರ್ಷದಿಂದ ಪ್ರೈವೇಟ್ ಆಂಬುಲೆನ್ಸ್ ಅವರು ಯಾರಿಗೂ ಫೋನ್ ಮಾಡೋಂಗಿಲ್ಲ, ತಂದೆ ಗಾಡಿ ಅದನ್ನು ರೆಕಾರ್ಡ್ ಇದೆ ಸರ್. ಅದು ತನ್ನ 1-2 ವಾರಗಳು ಇಟ್ಟಿದ್ದಾನೆ. ಮತ್ತೆ ಅದ್ರ ಜೊತೆ ಒಂದು ರೀತಿ ಹೆಂಗ್ ಮಾಡಿದ್ದಾರೆ ಅಂದ್ರೆ ಅಂತ ಒಂದು ಟಮ್ ತಗೊಂಡಿದ್ದಾರೆ. ಅದು ಬಾಡಿ ಇಡ್ತಾರಲ್ಲ ಸರ್, ಅದು ಆ ಮಷೀನ್ ಇಟ್ಕೊಂಡಿದ್ದಾರೆ. ಆ ಟೋಟಲ್ ಅವರಿಗೆ ಯಾರಾದ್ರೂ ತೀರ್ಕೊಂಡ್ರೆ ಸೀದಾ ಮೆಂಬರ್ಶಿಪ್ ಹೋಗಿ ಸರ್ ಎಲ್ಲ ನಾವೇ ಮಾಡ್ತೀವಿ, ಆಂಬುಲೆನ್ಸ್ ನಮ್ಮದೇ ಆದ ಮಷೀನ್ ಒಂದೇ ಮತ್ತೆ ಟೋಟಲ್ ಇದೆ, ಎಲ್ಲ ಗುಟ್ಟೆ ತಗೊಂಡು 10,000 ರೂಪಾಯಿ ಮಾತಾಡ್ತಾರೆ. ಅವೆಲ್ಲ ರೆಕಾರ್ಡಿಂಗ್ ಇದೆ ಸರ್. ವೆಹಿಕಲ್ ಗವರ್ಮೆಂಟ್ ವೆಹಿಕಲ್ ಯೂಸ್ ಮಾಡ್ತಾನೆ, ತನ್ನ ಸ್ವಂತದ ಗವರ್ಮೆಂಟ್ ವೆಹಿಕಲ್ ಗವರ್ಮೆಂಟ್ ಸರ್, ಅದು ಕರ್ನಾಟಕ ಸರ್ಕಾರ ಅಂತ ಅಲ್ಲ. ಇಲಾಖೆ ವತಿಯಿಂದ ಆಗಿದೆ ಸರ್. ರಿನ್ಯೂವಲ್ ಮಾಡಿಸ್ಕೊತಾರೆ. ಇಲ್ಲ, ರಿನ್ಯೂವಲ್ ಆಗಿಲ್ಲ ಸರ್. ಇನ್ನ ರಿನ್ಯೂವಲ್ ಆಗಿಲ್ಲ ಅಂತೇಳಿ ಒಂದು ಡಿ ಅವರು ಅಲ್ಲಿ ಹೋಗಿ MS ಅವ್ರಿಗೆ ಕೇಳಿದ್ರು, ಇಲ್ಲ ಸರ್ ಇದು ಟೆಂಡರ್ ಆಗಿಲ್ಲ ಅಂತ ಹೇಳಿದ್ರು. DH ಅವ್ರಿಗೆ ಕೇಳಿದ್ರು, ಇಲ್ಲ ಹಂಗೆ ನಡೆಸ್ತಾ ಇದ್ದಾರೆ. ಸೊ ಅಕ್ರಮವಾಗಿ ಏನು ಪರ್ಮಿಷನ್ ಕೊಟ್ಟರೆ ನೀವು ಒಂದು ಗವರ್ಮೆಂಟ್ ವೆಹಿಕಲ್ ಮುಟ್ಟಬೇಕಂದ್ರೆ ವಿತೌಟ್ ಪರ್ಮಿಷನ್ ಇರಬಾರ್ದು ಸರ್. ಲೀಗಲ್ ಆಗಿ ಅಥವಾ ಅಪಾಯಿಂಟ್ಮೆಂಟ್ ಆಗಿರ್ಬೇಕು, ಒಂದು ಏಜೆನ್ಸಿಯಿಂದ ಆಗಲಿ ಎಲ್ಲ ಮಾಡ್ಕೊಂಡು ಮಾಡೋದು ಹೌದಲ್ಲ. ಅದು ಮತ್ತೆ ನಿಯಂತ್ರಣ ಸರ್. ಈಗ ಗುತ್ತಿಗೆ ಈಗ ಅವರಿಗೆ ಅವ್ರ ಗಮನಕ್ಕೂ ಸರ್ವಿಸ್ ರಿಲೀಸ್ ಮಾಡ್ತಾರೆ, ಡ್ರೈವರ್ನು ಕ್ಯಾರಿ ಮಾಡ್ತಾರೆ. ಮತ್ತೆ ಇವ್ರು ತಗೊಂಡೇ ಇರೋದು 2,000
24ರಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆದ್ರೂ ಅವ್ರು ಸುಮ್ಮನೆ ಇದ್ದಾರೆ ಮತ್ತೆ ಅವರು ಶಾಮೀಲಿದ್ದಾರೆ. ನೀವು ಇದ್ದಾರೆ, MS ಇದ್ದಾರೆ, RMO ಇದ್ದಾರೆ, DHO ಇದ್ದಾರೆ, ಎಲ್ಲ 4 ಇದ್ದಾರೆ. 4 ಗೊತ್ತಿದ್ದಾಗ ಆಗಿಲ್ಲ ಸರ್. ಸ್ಟಾರ್ಟ್ ಮಾಡಿದಾಗ ಪ್ರೆಸ್ ಮೀಟ್ ಮಾಡಿದಾಗ ಈಗ ಅವರಿಗೆ ಅವ್ರ ಗಮನಕ್ಕೂ ಆಗಲ್ಲ. ಸರ್ವಿಸ್ ರಿಲೀಸ್ ಮಾಡ್ತಾರೆ, ಡ್ರೈವರ್ಗಳು ಜಾರಿ ಮಾಡ್ತಾರೆ. ಮತ್ತೆ ಇವ್ರು ತಗೊಂಡೇ ಇರೋದು 2024ರಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆದ್ರೂ ಅವ್ರು ಸುಮ್ಮನೆ ಇದ್ದಾರೆ ಮತ್ತೆ ಅವರು ಶಾಮೀಲಿದ್ದಾರೆ. ನೀವು ಇದ್ದಾರೆ, MS ಇದ್ದಾರೆ, RMO ಇದ್ದಾರೆ, DHO ಇದ್ದಾರೆ, ಎಲ್ಲ 4 ಇದ್ದಾರೆ. 4 ಗೊತ್ತಿದ್ದಾಗ ಆಗಿಲ್ಲ ಸರ್. ಸ್ಟಾರ್ಟ್ ಮಾಡಿದಾಗ ಪ್ರೆಸ್ ಮೀಟ್ ಮಾಡಿದಾಗ ಉದ್ದೇಶ ಮಾಡ್ತಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತಿನ ಒಂದು ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ 2009ರ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ಪ್ರಾರಂಭವಾಗಿ 2010ರಿಂದ ಅದು ಕಾರ್ಯಪ್ರವೃತ್ತವಾಗಿ ಇವತ್ತು ಕಳಗಂಚಿಯ ಒಂದು ಗ್ರಾಮದಲ್ಲಿ ಸುಮಾರು 654 ಎಕರೆದಲ್ಲಿ ಸ್ಥಾಪಿತವಾಗಿ 15 ವರ್ಷಗಳು ಕಳೆಯಿತು. ವಿಶೇಷವಾಗಿ ಈ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಒಂದೇ ರೀತಿಯ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕಕ್ಕೆ ಇರತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯಕ್ಕೆ ದೇಶದಾದ್ಯಂತ ಮತ್ತು ಹೊರಗಿನ ದೇಶಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನೆ ಮಾಡೋದಕ್ಕೆ ಬರುತ್ತಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ನಮ್ಮ ಭಾಗದ ನಾಯಕರು ಕೂಡ ಮುತುವರ್ಜಿ ವಹಿಸಿ ಅಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಇವತ್ತು ನಾವು ಹೆಸರನ್ನು ನೆನೆಸಿಕೊಳ್ಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಸಾರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ 8% ರಿಸರ್ವೇಶನ್ ಕೊಡಿಸಿದ್ರು. ಆ ಒಂದು 8% ರಿಸರ್ವೇಶನ್ ಅಂತಂದ್ರೆ ಒಂದು ಪ್ರೋಗ್ರಾಮ್ಗೆ 30 ಸೀಟ್ಗಳನ್ನು ನಾವು ಪ್ರವೇಶವನ್ನು ಕೊಡ್ತೀವಿ. 30 ಸೀಟ್ಗಳನ್ನು ಹೊರತುಪಡಿಸಿ ಒಂದು ಪ್ರೋಗ್ರಾಮ್ಗೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ 3 ಸೀಟ್ ರಿಸರ್ವ್ ಆಗಿರ್ತದೆ. ಆ 3 ಸೀಟು ಕೂಡ ಕೆಲವೊಂದು ಕೋರ್ಸ್ಗಳಿಗೆ ಇವತ್ತಿಗೂ ಕೂಡ ಸೀಟ್ ಫಿಲ್ ಆಗ್ತಾ ಇದೆ, ಭರ್ತಿ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯ ಕೊರತೆಯೂ ಕೂಡ ಇದೆ ಮತ್ತು ಮಾರ್ಗದರ್ಶನದ ಕೊರತೆಯೂ ಕೂಡ ಇದೆ. ಕೆಲವೊಂದು ಸಂದರ್ಭದಲ್ಲಿ ಭಾಷೆಯ ಸಮಸ್ಯೆ ಕೂಡ ಇದೆ. ನಮ್ಮ ಎಲ್ಲ ಒಂದು ಕೋರ್ಸ್ಗಳು ಕನ್ನಡ ಬಿಟ್ಟರೆ ಎಲ್ಲ ಕೋರ್ಸ್ಗಳು ಇರತಕ್ಕಂಥದ್ದು ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ. ಆ ಒಂದು ನಿಟ್ಟಿನಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದ ಒಂದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 14ರಿಂದ ಜನವರಿ 14ರವರೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈಗ ಪ್ರವೇಶಾರ್ಥಿ ಪರೀಕ್ಷೆಗೆ ಅರ್ಜಿಯನ್ನು ಹಾಕಕ್ಕೆ ಆಹ್ವಾನ